ಹಾಯ್ ಹಲೋ ಫ್ರೆಂಡ್ಸ್, ಇವಾಗ ನೋಡ್ರಿ ನಾವು ಇಷ್ಟು ರಾತ್ರಿಗೆ ಎಲ್ಲಿ ಬಂದೀವಿ ಅಂತಂದ್ರೆ ಹಾಸ್ಪಿಟಲ್ಗೆ ಬಂದೇವ್ರಿ. ಯಾಕೆ ಬಂದೀವಿ ಅಂತೇಳಿ ಅರ್ಜೆಂಟ್ ಇತ್ತು, ಹಾಗಾಗಿ ಬಂದೇವ್ರಿ. ನಮ್ಮ ಪಾಪುಗೆ ಜ್ವರನೇ ಕಡಿಮೆ ಆಗಾಕತ್ತಿದ್ದಿಲ್ಲ ರೀ, ಹಾಗಾಗಿ ಬೇರೆ ಕಡೆ ಆಸ್ಪತ್ರೆಗೆ ಬಂದೀವ್ರಿ ನಾವು. ಈಗ ಬನ್ರಿ, ಡಾಕ್ಟ್ರ್ ಬಂದಿಲ್ಲ ಅಂತ್ರಿ, ನೋಡೋಣ್ರಿ. ಫ್ರೆಂಡ್ಸ್ ನಾವು ಇವತ್ತು ಹಾಸ್ಪಿಟಲ್ಗೆ ಬಂದಿರ್ತೀವಿ, ಯಾಕಂದರೆ ನಮ್ಮ ಮೈಸಾಗ ಆರಾಮಿರೋರಿ. ನೋಡ್ರಿ ಈಗ ಟೈಮ್ಗೆ ಆಗಿತ್ತು ರಾತ್ರಿ 11:30. ಸೊ ನಾ ಈಗ ಭಾಳ ಇಂಪಾರ್ಟೆಂಟ್ ಐತ್ರಿ ತೊಗೊಂಡು ಬರೋಕೆ ಐಸಾಗ ಅದಕ್ಕೆ ಜ್ವರ ಕಮ್ಮಿ ಆಗಲ್ಲ ರೀ. ಅದಕ್ಕೋಸ್ಕರ ನಾವು 11:30 ರಾತ್ರಿಗೆ ಹಾಸ್ಪಿಟಲ್ಗೆ ಬಂದೇವ್ರಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಸೊಯಬ್ಡು ಬಂದಾನ ರೀ, ಅವ್ರ ನಮ್ಮ ಲಾಲನು ಬಂದಾನ ರೀ, ನಮ್ಮ ಮಮ್ಮಿನೂ ಬಂದಾನ ನೋಡ್ರಿ. ಹಾಯ್. ನಮ್ಮ ಮೈಸಾಕ್ ಭಾಳ ಆರಾಮ ತಪ್ಪಿದ್ದೀರಿ, ಫುಲ್ ರೀ, ಭಾಳ ಜ್ವರ ಆಗಿಬಿಟ್ಟಿದಾವ್ರಿ. ನೋಡ್ರಿ ಹಂಗೆ ಕುಸು ಮಾಡತ್ತಾಳ್ರಿ. ಎಲ್ಲ ದೇವ್ರ ಫೋಟೋ ಅದಾವ್ರಿ, ಗಣಪತಿನೂ ಇದೆ ರೀ. ಇದು ಯಾವ ಹಾಸ್ಪಿಟಲ್ ಅಂದರೆ ಬಗ್ಲಿ ಹಾಸ್ಪಿಟಲ್. ನಾವು ರಾತ್ರಿ 11:30ಗೆ ಹಾಸ್ಪಿಟಲ್ಗೆ ಬಂದಿದ್ವಿ ರೀ. ನಮ್ಮ ಇದೇ ಹಾಸ್ಪಿಟಲ್ಗೆ ಬರೋಂದ್ರೆ ಇದೇ ಟೈಮ್ ನೋಡ್ರಿ, ರಾತ್ರಿ 11:30 ರೀ. ನಮ್ಗೆ ಅವಾಗೆ ಎಲ್ಲ ಆರಾಮ್ ತಪ್ಪಿತ್ರಿ 11:30 ರೀ. ಇಲ್ಲಿ ನಮ್ಮ ನಾಲ ಅಲ್ಲ ಏನು ತಿನ್ನತಿ ಹಾಯ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗಂತೂ ಡಾಕ್ಟ್ರ್ ಬಂದಿದ್ದಾರೆ, ಅದಕ್ಕಲ್ಲಿ ನಾನು ಹೊರಗೆ ಬಂದಿದ್ದೀನಿ, ಅವರೆಲ್ಲರೂ ಒಳಗಡೆ ನಿಂತಾರಿ. ಇಲ್ಲಿ ನೋಡ್ರಿ ಏನು ಮಾಡತ್ತಿ ಹೇಳ್ತಿಯದೆಲ್ಲೋ ನೋಡ್ರಿ. ನಮ್ಮ ಪ್ರಭಾ ಅಂತ ಕಾಮಿಡಿ ಮಾಡತ್ತಾನ್ರಿ. ನನಗಂತೂ ನಾನು ಬಂದು ಹೊರಗೆ ಇರ್ತೀನಿ ರೀ. ಸೊ ಮಮ್ಮಿ ಅಲ್ಲಿ ನಿಂತಾರಿ, ಅಲ್ಲಿ ನೋಡ್ರಿ ಮಮ್ಮಿ. ಡಾಕ್ಟ್ರು ಬಂದಿದ್ದಾರೆ, ಅವರು ಈಗ ನೋಡ್ತಾರೆ, ಎಕ್ಸಾಕ್ಟ್ ಟ್ರೀಟ್ಮೆಂಟ್ ಮಾಡ್ತಾರೆ. ಅಲ್ಲಿ ನಾವು ಅಲ್ಲಿ ಆಟೋ ನಿಂದಿರ್ತೀವಿ ನೋಡ್ರಿ. ಸೊ ಫ್ರೆಂಡ್ಸ್, 11:30 ಹಾಸ್ಪಿಟಲ್ಗೆ ಯಾರು ಬರ್ಬೋದು ರೀ. ಅದು ಅರ್ಜೆಂಟ್ ಇದ್ರೆ ಎಲ್ಲರೂ ಬಂದೇ ಬರ್ತಾರೆ, ನಾವು ಬಂದಿದ್ದೀವಿ ಅದಕ್ಕೆ. ಸೊ ನೋಡಿರಿ ಫ್ರೆಂಡ್ಸ್, ನಾನು ಇದನ್ನು ಟ್ರೈ ಮಾಡ್ತೀನಿ ರೀ ಒಂದ್ಸಲ ರೀ. ಈಗ ನೋಡ್ರಿ ರಾತ್ರಿ ಆಗಿತ್ತು ಅಂಥೇಳಿ ರೋಡ್ ಎಲ್ಲ ಖಾಲಿನೇ ಐತ್ರಿ, ಯಾರು ಇಲ್ಲ ನೋಡ್ರಿ. ಹೋಗಿ ಬಂದೇವು ನೋಡ್ರಿ. ಒಂದು ಔಷಧ ಅಂಗಡಿನೇ ಆಗ್ಬಿಟ್ಟೈತ್ರಿ, ಅಷ್ಟು ಔಷಧ ತುಂಬಿಟ್ಟಾವ ನೋಡ್ರಿ ಮನ್ಯಾಗ 2-3 ದಿನದಾಗ ರೀ. ಕ್ಯಾಲಾಗ ಬಂದ್ರಿ, ಯಾವ ಔಷಧನೂ ಇದ್ದಿಲ್ರಿ. ಈಗ ನೋಡ್ರಿ 2 ದಿನದಾಗ ಎಲ್ಲ ಅಂಗಡಿನೇ ಆಗಿತ್ರಿ, ಔಷಧ ಅಂಗಡಿನೇ ಆಗಿತ್ರಿ ನಮ್ಮ ಮನ್ಯಾಗ. ಅಷ್ಟೆಲ್ಲ ಔಷಧ ಅದಾವ ನೋಡ್ರಿ. ಈಗ ಇದು ಮೊದ್ಲಿಂದ ಔಷಧ ರೀ. ಇಲ್ಲಿ ಮನೆ ಹತ್ರ ದವಾಖಾನೆ ಐತಲ್ರಿ, ಮಕ್ಕಳ ದವಾಖಾನೆ, ಅಲ್ಲಿ ತೋರಿಸಿದೆ ರೀ. ಕಡಿಮೆ ಆಗಿಲ್ರಿ. ಇಷ್ಟೆಲ್ಲ ಔಷಧ ನೋಡ್ರಿ, ಇದೆಲ್ಲ ವೇಸ್ಟ್ ಅಂತ್ರಿ ನೋಡ್ರಿ. ಮತ್ತಿದು ಈಗ ಹೋಗಿದ್ದೀವಲ್ರಿ ದವಾಖಾನೆಗೆ, ಅಲ್ಲಿ ಫ್ಯಾಮಿಲಿ ಡಾಕ್ಟರ್ ಅಂಥೇಳಿ ಅವ್ರು ಕೊಟ್ಟಾರ ಇಷ್ಟೆಲ್ಲ ಔಷಧ ರೀ. ಇದು ಜ್ವರದ್ದು ಮೇನ್ ಇದು ಐತ್ರಿ, ಇದು ಹಾಕಿನ್ರಿ. ಇದು ವಾಂತಿದ್ರಿ, ಮತ್ತು ಎಲ್ಲ ನಮೂನಿ ಆ್ಯಂಟಿಬಯೋಟಿಕ್ ಎಲ್ಲ ನಮೂನಿ ಕೊಟ್ಟಾರೆ ಅವರು. ಈಗ ಸ್ವಲ್ಪ ಆರಾಮಾಗ್ಯಾಳ್ರಿ, ಆಡಾಕತ್ತಾಳ ನೋಡ್ರಿ ಆಕಿ. ಏನೇ ಆಗಿಲ್ರಿಪ್ಪ, ಹೋದ್ರೆ ಹೊಲಾಕ ಔಷಧ, ಹಾಳಾದ್ರೆ ಹಾಳಾಕ, ಬ್ಯಾರೆ ಔಷಧಲಿಂತರ ನನ್ನ ಮಗಳ ಆರಾಮಾದ್ರೆ ಅಟ್ಟೆ ಸಾಕು ನೋಡ್ರಿ. ಆ ದೇವರಿಗೆ ನಮ್ಮ ಮೇಲೆ ಸ್ವಲ್ಪನೂ ಕರುಣೆ ಅಂತ ಇಲ್ಲ ಅನಿಸ್ತೈತ್ರಿ. ಯಾಕಂದ್ರೆ ಬರೀ ನಮ್ಮ ಮನ್ಯಾಗ ಇದೇ ಹತ್ಕೊಂಡು ಬಿಟ್ಟೈತ್ರಿ, ಜೀವನಾನೇ ಸಾಕಾಗಿ ಹೋಗೈತ್ರಿ. ಒಬ್ರಿಗಿಲ್ಲಾರ್ದು ಒಬ್ರಿಗಿಲ್ರಿ. ಈಗ ದೊಡ್ಡವ್ರಿಗೆ ಹ್ಯಾಂಗಾರೆ ನಡಿತೈತ್ರಿ, ನಾವು ದೊಡ್ಡವ್ರು ಇದ್ದೇವ್ರಿ. ಆ ಮಕ್ಕಳ್ರಿ ಸಣ್ಣ ಪಾಪ್ರಿ, ಅದಕ್ಕೆ ರೀ ಸುಮ್ಕೆ ಆರಾಮ್ ತಪ್ಪಿಟ್ಟೈತ್ರಿ. ಮಕ್ಕಳ ದವಾಖಾನಿಗೆ ಹೋಗಿ ತೋರಿಸ್ಕೊಂಬಂದ್ರು ಆಕಿಗೆ ಜ್ವರನೇ ಕಡಿಮೆ ಆಗಲ್ಲ ಆಗೈತ್ರಿ. ಮೈ ಮೇಲೆ ಹಿಂಗೆ ಕೈ ಇಡಾಕ್ ಕೊಡಾಕತ್ತಿಲ್ರಿ, ಅಷ್ಟು ಜ್ವರ ರೀ. ಏನು ತಿನ್ನಲ್ನೂ ಆಗ್ಯಾಳ್ರಿ ಆಕಿ. ಮನ್ಕೊಂಡಾರಿ ಅವರು. ನಾ ಇಲ್ಲಿ ಕೂತು ವಿಡಿಯೋ ಮಾಡತ್ತೀನಿ ರೀ. ಏನ್ರಿ ಜನನೇ ಸಾಕಾಗಿ ಹೋಗಿತ್ರಿ. ಒಂದೇ ಅಂತಿಲ್ರಿ, ಯಾವುದೇ ಆಗಿಲ್ರಿ, ಎಲ್ಲ ಥರದ್ದು ಸಹಿಸ್ಕೊಂಡು ಹೋಗ್ಬೇಕಲ್ರಿ. ಏನಾಯ್ತು? ಸುಮ್ಮದಲ್ಲ ಹೇಳ, ಮಕ್ಕೋಲ್ಲ ನೀನು, ಮಕ್ಕೋ. ಪಾಪ ಅವರು ಹೈರಾಣ ಆಗ್ತಾರೆ, ಓದೋದು ಬರೆಯೋದು ಭಾಳ ಇರ್ತೈತ್ರಿ ಅವ್ರದ್ದು. ತಂದಾಡ್ರಿ ನೇಹಾ, ಆಕಿನ ಭಾಳ ಇರ್ತೈತ್ರಿ ಬರೆಯೋದು. ಹಂಗಾಗಿ ಪಾಪ ಆಕಿ ಚಂತನ ಅಲ್ಲಿನೂ ಬರೆಯೋದು ಇಲ್ಲಿನೂ ಬರೆಯೋದು, ಹಂಗಾಗಿ